ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ದಿನಾಂಕ 25/5/2024 ಶನಿವಾರ ಸಿದ್ಧಗಂಗಾ ಮಠದ ತುಮಕೂರಿನಲ್ಲಿ ತುಂಬ ಅದ್ದೂರಿಯಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನೇ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ನೋಡಿ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತು ಸಂಘದ ಪದಾಧಿಕಾರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಕಮಿಟಿ ಮೆಂಬರು ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಮೇಡಮ್ ಅಂತ ತುಮಕೂರು. ಇವರು ಬಾಗಲಕೋಟೆ ಜಿಲ್ಲೆಯವರು, ಕಮಿಟಿ ಜಂಟಿ ಕಾರ್ಯದರ್ಶಿಯವರು. ನಾನು ಅಕ್ಷಯ್ ಡಿ ಎಂ ಗೌಡ ಅಂತ, ಈ ರಾಜ್ಯ ಘಟಕದ ಅಧ್ಯಕ್ಷ. ಇವತ್ತು ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನಾವು ಮೊದಲನೇದಾಗಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಏನು ನಾವು ಸಂಘ ಸ್ಥಾಪನೆ ಮಾಡಿ 1 ವರ್ಷ ಆಗಿತ್ತು. 1 ವರ್ಷದ ನಂತರ ಈಗ 2-3 ತಿಂಗಳು ಹಿಂದೆ ಸಂಘ ನೋಂದಣಿಯಾಗಿ ಯಶಸ್ವಿಯಾಗಿದೆ. ಹಾಗಾಗಿ ಮೊದಲ ಕಾರ್ಯಕ್ರಮವಾದಂಥ ಇದನ್ನು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಎಲ್ಲ ನೌಕರರಿಗೂ, ಎಲ್ಲ ಏನು ಕಮಿಟಿ ಮೆಂಬರ್ಸು ಮತ್ತು ಸದಸ್ಯರಿದ್ದಾರೆ ಅವರಿಗೆಲ್ಲ ಪದಗ್ರಹಣ ಕಾರ್ಯಕ್ರಮ ಮಾಡಿ. ಮತ್ತು ಪ್ರಮುಖವಾದ ಅಂಶ ಏನಪ್ಪ ಅಂದರೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ, ಹೊರಗುತ್ತಿಗೆ ಪದ್ಧತಿಯಲ್ಲೂ ಮೀಸಲಾತಿ ತರಬೇಕು ಅಂತ. ಈ ಹೊರಗುತ್ತಿಗೆ ಪದ್ಧತಿ ಮೀಸಲಾತಿ ತಂದರೆ ಕರ್ತೃತ್ವ ಕಾರ್ಯನಿರ್ವಹಿಸುವಂಥ ನೌಕರರಿಗೆ ತೊಂದರೆ ಆಗುತ್ತೆ. ಈಗ ಅವರು ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗುವಂಥ ಚಾನ್ಸಸ್ ಇದೆ. ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಕೂಡ ಮೀಸಲಾತಿ ತಂದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಷ್ಟೋ ಸಾವಿರ ಕುಟುಂಬಗಳು ಬೀದಿ ಪಾಲಾಗುವಂಥದ್ದು ಏನು ಆಶ್ಚರ್ಯ ಇಲ್ಲ. ಹಂಗಾಗಿ ನಾವು ಕೇಳ್ಕೊಳ್ತಿರೋದೇನೆಂದರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈಗ ಏನು ಪ್ರಸ್ತುತ ಕಾರ್ಯನಿರ್ವಹಿಸ್ತಿದ್ದಾರೆ, ಕರ್ತವ್ಯ ಮಾಡೋದಂಥವ್ರಿಗೆ ಯಾರು ಕೂಡ ಈಗ ತೊಂದರೆ ಆಗಬಾರ್ದು. ಆ ರೀತಿ ಕ್ರಮ ಕೈಗೊಳ್ಳಬೇಕು ಒಂದು. ಮತ್ತೆ ಇದಕ್ಕೆ ಷಡಕ್ಷರಿ ಸರ್ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊರಗುತ್ತಿಗೆ ನೌಕರದ್ದು ಇದು ಮಾಡ್ತಿರೋದು ಮೀಸಲಾತಿ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಅಂದರೆ, ಅವರು ವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕೆ ತೊಂದರೆ ಇಲ್ಲ, ಹೊರಗುತ್ತಿಗೆ ಪದ್ಧತಿ ಮಾಡ್ತಾ ಇರೋದು ಅದು ವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕೆ ತೊಂದರೆ ಇಲ್ಲ ನಮ್ಮದು. ಆದರೆ ಅವರು ಹೊರಗುತ್ತಿಗೆ ನೌಕರರೇ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಹೊರಗುತ್ತಿಗೆ ನೌಕರರು ಬೇಕಾಬಿಟ್ಟು ಇದು ಮಾಡ್ತಾರೆ, ಹೊರಗುತ್ತಿಗೆ ನೌಕರರು ಸರಿ ಅಂತ ನೌಕರರ ಬಗ್ಗೆ ಮಾತಾಡೋದು ತಪ್ಪು. ಅದನ್ನ ಅವರ ಮಾತನ್ನ ಹಿಂಪಡಿಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತೀವಿ ಸಂಘದಿಂದ. ಹೊರಗುತ್ತಿಗೆ ನೌಕರರ ಬಗ್ಗೆ ದಯಮಾಡಿ ಮಾತಾಡಬೇಡಿ, ಹೊರಗುತ್ತಿಗೆ ಪದ್ಧತಿ ಬಗ್ಗೆ ಮಾತಾಡಿ. ಬಟ್ ನಮಗೆ ಖಾಸಗಿ ಸಂಸ್ಥೆಗೆ ಏನು ಟೆಂಡರ್ ಕೊಡ್ತಾ ಇದ್ದೀರಾ ನೀವು ಹೊರಗುತ್ತಿಗೆ ಪದ್ಧತಿಲಿ, ದಯಮಾಡಿ ಅದನ್ನ ಸರ್ಕಾರ ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ಖಾಸಗಿ ಸಂಸ್ಥೆ ಕೊಡಬೇಡಿ. ಒಂದು ಸರ್ಕಾರದಲ್ಲಿ ಏನು ಸಂಸ್ಥೆ ಇರ್ತವೆ ಆ ಸಂಸ್ಥೆಗಳಿಗೆ ಕೊಡಿ ದಯಮಾಡಿ. ಯಾಕೆಂದ್ರೆ ವೇತನ ಕರೆಕ್ಟಾಗಿ ಸಿಗ್ತಿಲ್ಲ. ಈ ಉದಾಹರಣೆಗೆ 7 ತಿಂಗಳಿಂದ ರಾಯಚೂರಲ್ಲಿ ಸಂಬಳ ಆಗಿಲ್ಲ, ಅವ್ರು ಹೆಂಗ್ ಜೀವನ ಸಾಗಿಸ್ತಾರೆ? 7 ತಿಂಗಳಿಂದ ಆಗಿಲ್ಲ ಅಂತಂದ್ರೆ ಜೀವನ ಸಾಗಿಸೋದು ಹೆಂಗೆ? ಅದು ನಮ್ದು ಮೊದಲ ಇದು. ಈಗ ಮಾತೃಸ್ಥಾನದಲ್ಲಿರೋದು ಸರ್ಕಾರ. ನಮ್ಗೆ ಈಗ ಅವ್ರನ್ನ ಮಾತೃಸ್ಥಾನದಲ್ಲಿರೋ ಸರ್ಕಾರನೇ ಕೇಳಬೇಕು ಹೊರತು ನಾವಿನ್ ಯಾರ ಹತ್ರ ಹೋಗೋಕೆ ನಮ್ಗೆ ಅವಕಾಶ ಇಲ್ಲ. ದಯಮಾಡಿ ನಾವು ಕೇಳ್ಕೊಳ್ಳೋದೇನೆಂದ್ರೆ, ಒಂದು ಖಾಸಗಿ ಸಂಸ್ಥೆ ಕೊಡಬೇಡಿ. ಸರ್ಕಾರದ ಅಡಿಯಲ್ಲಿ ಬರುವಂತಹ ಯಾವುದೇ ಸಂಸ್ಥೆಗಳು ಸರ್ಕಾರದ ಅಡಿಯಲ್ಲಿ ಬರುವಂತ ಸಂಸ್ಥೆಗೆ ಕೊಡಿ ದಯಮಾಡಿ, ಅದನ್ನ ಕೇಳ್ಕೊಂತೀವಿ. ಮತ್ತೆ ಗದಗ ಜಿಲ್ಲೆಯಲ್ಲಿ 13 ಜನನ ನೌಕರನ್ನ ವಜಾ ಮಾಡಿದ್ದಾರೆ ಈಗ ಮೊನ್ನೆ. ಅದಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ. ಈಗ 13 ಜನ ವಜಾ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಮುಂದೆ? ಏನಕ್ಕೆ ಅವ್ರನ್ನ ತಗೊಂಡ್ಬಿಟ್ಟು ಈಗ ಇದಕ್ಕಿಂತ ಏಕೈಕಿ ವಜಾ ಮಾಡಿದ್ರೆ, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನವರ 13 ಜನ ವಜಾ ಮಾಡಿದ್ದಾರೆ. ಆ ನೌಕರನ್ನ ವಜಾ ಮಾಡೋದ್ ಕಾರಣ ಏನು? ಮತ್ತೆ ಈಗ GH ಅಲ್ಲಿ 39 ಪೋಸ್ಟ್ ಅಂತ ಇತ್ತು, ಈಗ 34 ಜನ ಇರ್ಬೇಕು, 5 ಜನ ವಜಾ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಅವರೆಲ್ಲ ಮುಂದಿನ ದಾರಿ ಏನು? ಅವ್ರದ್ದು ಏಕೈಕಿ ವಜಾ ಮಾಡ್ಬಿಟ್ರೆ 2.5 ಲಕ್ಷ ಹುದ್ದೆ ಖಾಲಿ ಇದಾವೆ. ಅದನ್ನ ಭರ್ತಿ ಮಾಡೋದಲ್ಲ ಸರ್ಕಾರ. 1-1.5 ಲಕ್ಷ ಜನ, ಸುಮಾರು 1-1.5 ಲಕ್ಷ ಜನ ಹೊರಗುತ್ತಿಗೆ ನೌಕರರು ಎಲ್ಲಾ ಡಿಪಾರ್ಟ್ಮೆಂಟ್ 1-1.5 ಲಕ್ಷ ಜನ ಇದ್ದಾರೆ. ಅವ್ರನ್ನೇ ಕಾಯಂ ಮಾಡಿದ್ರು, ಇನ್ನೂ 1 ಲಕ್ಷ ಜನ ಇವರೇ ತಗೊಬೇಕು. ನಾವು ಕಾಯಂ ಕೇಳ್ತೀವಿ, ಅಟ್ಲೀಸ್ಟ್ ಕಾಯಂ ಬೇಡ, ಸೇವಾ ಭದ್ರತೆ ಕೊಡಿ. 60 ವರ್ಷಗಳಿಗೆ ಸೇವಾ ಭದ್ರತೆ ಕೊಡಿ. 60 ವರ್ಷದ ಮತ್ತೆ ರಜಾ ಸೌಲಭ್ಯಗಳಿದ್ದಾವೆ, ಅವು ಹೊರಗುತ್ತಿಗೆ ನೌಕರರಿಗೂ ವಿಸ್ತಾರ ಮಾಡಿ. ಸಾಂದರ್ಭಿಕ ರಜೆ ಇರ್ಬೋದು, ಹೆಣ್ಮಕ್ಳಿಗೆ ಹೆರಿಗೆ ರಜೆ ಇರ್ಬೋದು, ಅಥವಾ ಇತರ ರಜೆ ಸೌಲಭ್ಯಗಳನ್ನ ಎಲ್ಲಾ ನೌಕರರಿಗೂ ವಿಸ್ತಾರ ಮಾಡಬೇಕು. ಅವರು ಬರೀ ಏನು ಸರ್ಕಾರಿ ನೌಕರರಿಗೆ ಮಾಡಿದ್ರೆ ಮಿಕ್ಕವರು ಮನುಷ್ಯ ಅಲ್ವಾ? ಅಂದರೆ ಅವ್ರ
ಕೂಡ ದಯಮಾಡಿ ರಜೆ ಸೌಲಭ್ಯ ಹೊರಗುತ್ತಿಗೆ ನೌಕರರು ಸಮೇತ ವಿಸ್ತಾರ ಆಗಬೇಕು. ಮತ್ತೆ ಮುಂದುವರೆದಂತೆ ಈ ESI PF ಕಟ್ಟೋದು ಅದೆಲ್ಲ ಖಾಸಗಿ ಏಜೆನ್ಸಿಗಳು ಕರೆಕ್ಟಾಗಿ ಕಟ್ತಾ ಇಲ್ಲ. ವೇತನ ಬೇಕಾಬಿಟ್ಟೆ ಆಗ್ತದೆ. ಕನಿಷ್ಠ ವೇತನ ನಿಗದಿ ಮಾಡೋ ಕಾರ್ಮಿಕ ಇಲಾಖೆ ಏನು ಕನಿಷ್ಠ ವೇತನ ನಿಗದಿ ಮಾಡಿದೆ ಅದನ್ನು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಹಿಂಗಾದ್ರೆ ನೌಕರರು ಬೀದಿ ಪಾಲಾದಲ್ಲಿ ಏನಾಗ್ತಾರೆ? ಅದು ನಮ್ಮ ಪ್ರಶ್ನೆ. ಇದಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಬೇಕು. ಮತ್ತೆ ಪ್ರಮುಖವಾಗಿ ಮೀಸಲಾತಿದು ನಾವು ಪ್ರಮುಖವಾಗಿ ಆಗ್ರಹ ಮಾಡ್ತೀವಿ. ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರೋ ನೌಕರರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದನ್ನು ಕ್ರಮ ಕೈಗೊಂಡು ಬೇಕಾದ್ರೆ ಮೀಸಲಾತಿ ಬಗ್ಗೆ ನಮ್ದು ಯಾವುದೇ ರೀತಿ ಆಕ್ಷೇಪ ಇಲ್ಲ. ಆದ್ರೆ ಅದನ್ನ ಮಾಡೋ ರೀತಿ ಸರಿ ಇರ್ಬೇಕು. ಈಗಿರೋ ನೌಕರರನ್ನ ಕೈ ಬಿಟ್ಟು ಇನ್ನೊಬ್ಬ ನೌಕರನ್ನ ತಗೊಳ್ಳೋದ್ರೆ ಈಗಿರೋ ನೌಕರರಿಗೆ ಅನ್ಯಾಯ ಆಗಲ್ವಾ? ಅಂದ್ರೆ ಈಗಿನ ನೌಕರರಿಗೆ ಅನ್ಯಾಯ ಆಗಂತೂ ನಾವು ಖಂಡಿಸ್ತೀವಿ. ಅವರು ಕೂಡ ಪ್ರಸ್ತುತವಾಗಿ ಮುಂದುವರಿಬೇಕು. ಯಾವುದೇ ನೌಕರರನ್ನ ವಜಾಗೊಳಿಸಬಾರ್ದು. ಅದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ಆಗ್ರಹಿಸ್ತೀವಿ. ಈಗ ಇಡೀ ರಾಜ್ಯದಲ್ಲಿ ಎಷ್ಟು ಜನ ನಿಮ್ಮ ಆರೋಗ್ಯ ಇಲಾಖೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ 9,000 ಚಿಲ್ಲರೆ ಸುಮಾರು 9,000 ಚಿಲ್ಲರೆ ಜನ ಹೊರಗುತ್ತಿಗೆ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆ ಮತ್ತೆ ಹೊರಗುತ್ತಿಗೆ ಎರಡಿದೆ. ಅದರಲ್ಲಿ ಹೊರಗುತ್ತಿಗೆ ಔಟ್ಸೋರ್ಸ್ ಅಂತ ಗುತ್ತಿಗೆ ಅಂದ್ರೆ NHM ಅಂಡರಲ್ಲಿ ಬೇರೆ ಇದ್ದಾರೆ. ಅವ್ರು ಬಿಟ್ಟು ನಮ್ದು ಹೊರಗುತ್ತಿಗೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಏನು ಬರ್ತೀವಿ, ಜಿಲ್ಲಾ ಪಂಚಾಯತ್ ಅನುದಾನದ ಅಡಿಯಲ್ಲಿ ಬರೋಂತ ಅಲ್ಲಿ ಯಾವ ಹುದ್ದೆಗಳಲ್ಲಿ ಇದ್ದಾರೆ ಸರ್? ಗ್ರೂಪ್ ಡಿಸ್ ಇದ್ದಾರೆ, ವಾಹನ ಚಾಲಕರಿದ್ದಾರೆ, ಟಾಟಾ ಎಂಟ್ರಿ ಇದ್ದಾರೆ, ಸ್ಟಾಫ್ ಕೂಡ ಕೆಲವು ಕಡೆ ಇನ್ನು ಕೆಲವೊಂದು ಹುದ್ದೆಗಳಲ್ಲಿ ಇದ್ದಾರೆ. ಸಂಘದಲ್ಲಿ ಎಷ್ಟು ಜನ ನೋಂದಾಯಿತರಾಗಿದ್ದಾರೆ? ಸಂಘದಲ್ಲಿ ಈಗಾಗಲೇ ಒಂದು 1,000 ಜನ ಮೆಂಬರ್ಶಿಪ್ ಆಗಿದ್ದಾರೆ. ನಾವು ಎಲ್ಲಾ ಜಿಲ್ಲೆಗೂ ಪ್ರವಾಸ ಕೈಗೊಂಡು ಮೆಂಬರ್ಶಿಪ್ ತಗೊಂತ ಇದೀವಿ. ನೂತನವಾಗಿ ಆಗಿರೋದ್ರಿಂದ 1,000 ಜನ ಅಷ್ಟೇ ಇರೋದು. ಇವತ್ತು ಬರೀ ಪದಾಧಿಕಾರಿಗಳ ಪದಗ್ರಹಣ ಇರೋದ್ರಿಂದ ನಾವು ಯಾರಿಗೂ ಕರೆ ಕೊಟ್ಟಿಲ್ಲ. ಒಂದು ಹೆಲ್ತ್ ಮಿನಿಸ್ಟರ್ ಹತ್ರ ಸಂವಾದ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆ ಟೈಮಲ್ಲಿ ಎಲ್ಲರೂ ಜನ ಸೇರಿಸಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಂಗಾಗಿ ಈಗ ಯಾರಿಗೂ ಕರೆ ಕೊಟ್ಟಿಲ್ಲ. ಈಗ ಬರೀ ಜಿಲ್ಲಾ ಪ್ರಮುಖರು ಮತ್ತು ಪದಾಧಿಕಾರಿಗಳು ಮಾತ್ರ ಬಂದಿರೋದು ಪದಗ್ರಹಣ ಕಾರ್ಯಕ್ರಮಕ್ಕೆ. ನೆಕ್ಸ್ಟ್ ಸಂವಾದ ಕಾರ್ಯಕ್ರಮಕ್ಕೆ ಜನ ಸೇರಿಸಿ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ. ಸಮಾನ ವೇತನ, ಸಮಾನ ಕೂಲಿಗೆ ಸಮಾನ ವೇತನ ಕೊಡಿ ಅನ್ನೋದು ಆಗ್ರಹ. ಈಗ ಯಾವ ತರ ಸಮಾನ ಅದು ಏನು ವೇತನ ತಾರತಮ್ಯ ಇದೆ? ನಿಮಗೆ ಎಷ್ಟು ಕೊಡ್ತೀರಾ? ನಿಮ್ಗೆ ಈಗ ಕನಿಷ್ಠ ವೇತನ ಸಮಿತಿ ಸಿಕ್ಕಲ್ಲ. ನಮ್ಗೆ ಕನಿಷ್ಠ ವೇತನ ಝೋನ್ 5 ವಲಯ 1, ವಲಯ 2, ವಲಯ 3, ವಲಯ 4 ಅಂತ ವಿಂಗಡಣೆ ಮಾಡಿದ್ದಾರೆ. ಆ ಪ್ರಕಾರ ಕೂಡ ನಮಗೆ ಸಂಬಳ ಸಿಗ್ತಾ ಇಲ್ಲ. 13,000 ಕೆಲವರು 13,000 ಆಗ್ತಾರೆ, ಇನ್ನೊಂದ್ ಜಿಲ್ಲೆಗೆ 12,000 ಆಗ್ತಾರೆ, ಇನ್ನೊಂದ್ ಜಿಲ್ಲೆಗೆ 10,000 ಆಗ್ತಾರೆ. ಯಾವ ರೀತಿ ಸಂಬಳ ಆಗ್ತದೆ ಅನ್ನೋದು ಅರ್ಥ ಆಯ್ತಲ್ಲ. ಇಡೀ ರಾಜ್ಯಕ್ಕೆಲ್ಲ ಒಂದೇ ಅಲ್ವಾ ಕನಿಷ್ಠ ವೇತನ ಅಂತಂದ್ರೆ? ಒಂದೊಂದ್ ಜಿಲ್ಲೆಗೆ ಒಂದೊಂದು ವಲಯ ಚೇಂಜ್ ಆಗ್ಬೋದು. ಝೋನ್ 4 ಅಂದ್ರೆ ಝೋನ್ 4 ಅಲ್ಲಿ ಬೇರೆ ಜಿಲ್ಲೆಗೂ ಅದೇ ಸಂಬಳ ಇರಬೇಕು, ಇನ್ನೊಂದ್ ಜಿಲ್ಲೆಗೂ ಅದೇ ಸಂಬಳ ಇರಬೇಕು. ಬಟ್ ಆ ಜಿಲ್ಲೆ 10,000 ಆಗ್ರೆ ಇನ್ನೊಂದ್ ಜಿಲ್ಲೆ 11,000, ಇನ್ನೊಂದ್ ಜಿಲ್ಲೆ 8,000 ಹಿಂಗ್ ಆಗ್ತವೆ. ಇದು ತಾರತಮ್ಯ ಮಾಡ್ತಿದ್ದಾರೆ. ಯಾಕಂದ್ರೆ ಖಾಸಗಿ ಸಂಸ್ಥೆಗೆ ಟೆಂಡರ್ ಕೊಟ್ಟಿರೋದ್ರಿಂದ ಇದು ಸಮಸ್ಯೆ. ನಾವು ಕೇಳ್ತಿರೋದೇನು ಕಾಯಂ ಮಾಡಕ್ ಆಗೋದಿಲ್ಲ ಅಲ್ವಾ? ಬೇಡ, ಕಾಯಂ